ಇವತ್ತು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೆ. ತುಂಬ ದಿನಗಳಾಗಿತ್ತು ಹೋಗೋಣ ಹೋಗೋಣ ಅನ್ಕೊಂಡಿದ್ದೆ. ಹೋಗೋಕ್ಕಾಗಿರ್ಲಿಲ್ಲ. ಇನ್ನು ಹೋಗಿದ ತಕ್ಷಣ ಪಾವಗಡದಲ್ಲಿ ಬಸ್ಗಳೇ ಇರಲಿಲ್ಲ. ನಮ್ಮೂರು ಅಂದರೆ ಪಾವಗಡದಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇನ್ನು ಬಸ್ ಇಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಬಸ್ಸಿಗೆ ಹೋದ್ವಿ. ಹೊಟ್ಟೆ ತುಂಬ ಹಶ್ವಾಗ್ತಿತ್ತು. ಇನ್ನು ಮ್ಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದಿದ್ದು. ಏನು ಅಷ್ಟೇನು ಹೆಲ್ತಿ ಅಲ್ಲ, ಆದರೆ ಟೈಮು ಕೆಲವೊಂದು ಸರಿ ತಿನ್ನಲೇಬೇಕಾಗುತ್ತೆ. ಇನ್ನು ತಿಂದಾದ್ಮೇಲೆ ಅಮ್ಮನೇ ಅಡುಗೆಗೆಲ್ಲ ರೆಡಿ ಮಾಡಿದ್ರು. ಇನ್ನು ನೈಟು ಆರಾಮಾಗಿ ಹೊರಗಡೆ ಕುತ್ಕೊಂಡು ಊಟ ಎಲ್ಲ ಮುಗಿಸಿ ಹಾಗೆ ನೆಟ್ ಸಿಗ್ತಾ ಇಲ್ಲ ಫೋನಿಗೆ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಿ ತುಂಬಾ ಪ್ರಾಬ್ಲಮ್ಮು ನನಗೆ ನೆಟ್. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ರೆ ರೋಡಲ್ಲಿ ಯಾರೂ ಇರಲಿಲ್ಲ. ಆ್ಯಂಡ್ ಕತ್ಲು ಬೇರೆ ಆಗಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಹೊರಗಡೆ ಬಂದೆ. ಬೇರೆ ಏನು ಭಯ ಇಲ್ಲ, ಕರಡಿಗಳದ್ದು ತುಂಬ ಕಾಟ ನಮ್ಮ ಕಡೆ. ಸೊ ಗೊತ್ತಲ್ವ ಎಲ್ರಿಗೂ, ಅದರಿಂದ ಇನ್ನು ಕರಡಿ ಬರ್ತಿರುತ್ತೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದುಬಿಟ್ಟೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಗಿಡದಲ್ಲಿ ಕನಕಾಂಬರ ಮತ್ತು ಮಲ್ಲಿಗೆ ಹೂವಿನ ಗಿಡ 7 ಸುತ್ತೋ 9 ಸುತ್ತೋ ಗೊತ್ತಿಲ್ಲ ಎಕ್ಸಾಕ್ಟಾಗಿ, ಬಟ್ ಹೂವು ಎಲ್ಲ ಬಿಟ್ಟಿತ್ತು. ಇನ್ನು ಅದನ್ನೆಲ್ಲ ಬಿಡಿಸ್ಬಿಟ್ಟು ಬೆಳಗ್ಗೆಗೆ ಪಲಾವ್ ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡಿಕೊಂಡು ಬಟ್ಟೆಗಳು ಪಾತ್ರೆ ಎಲ್ಲ ಹಾಗೆ ಪೆಂಡಿಂಗ್ ಇತ್ತು. ಇನ್ನು ನಮ್ಮ ಮನೆ ಪಕ್ಕ ಹುಡುಗಿ ಹತ್ರ ಮಾತಾಡ್ಕೊತ ಈ ಕೆಲಸಗಳೆಲ್ಲ ಮಾಡಿ ಮುಗಿಸ್ದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಾಯ್.